ಹಾಯ್ ಗಾಯ್ಸ್, ನಮಸ್ಕಾರ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ಲಾಗ್ ಫುಲ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಬೊಮ್ಮಳೆಯಿಂದ ಹಡಗ್ಲಿಗೆ ಬಂದ್ವಿ. ಅಲ್ಲಿ ನಮ್ಮ ಬ್ರದರ್ ತರುಣ್ ಅವ್ರು ಸಿಕ್ಕರು. ಅವ್ರ ಜೊತೆ ಹಂಗ ಒಂದು ಸ್ಟ್ರಿಂಗ್ ಕುಡ್ಕೊಂಡು ಅಲ್ಲಿಂದ ನಾನು ಕರ್ಕೊಂಡು ಹೋಗಂತ ನನ್ನ ಮಾವ ನಮ್ಮಣ್ಣ ಬಂದಿದ್ರು. ನಾನು ವಿಡಿಯೋ ಮಾಡೋದು ನೋಡಿ ನಮ್ಮ ಮಾವ ಎದ್ರಿಕೊಂಡು ನೋಡಿದ್ದೆ. ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಲ್ರೆಡಿ ಟೈಮ್ ಆಗಿತ್ತು. ತರುಣ್ ಅವ್ರಿಗೆ ಒಂದು ಬಾಯ್ ಹೇಳ್ಕೊಂಡು ನಾವು ಹೊಂಟಿವಿ ಮನೆ ಕಡೆ. ನಾವು ಬೆಳಗ್ಗೆ ಕಿಚ್ಚನಾಗ ರೆಡಿಯಾಗಿ ಮುಂಡ್ರಿಗೆ ಬಂದ್ವಿ. ಲೋಟಸ್ ತಂದ ಹೋಟ್ಲಕ್ಕೆ ಹೋಗಿ ನಾವು ತಿನ್ನಕ್ಕೆ ಏನಾಯ್ತು ಅಂತ ಕೇಳಿದ್ ಹಿಂಗ ಅಂದ್ಬಿಡ್ಬೇಕು ಅಂಗಡಿನ. ಹೇಳ್ತೀನಿ ತಿನ್ನಿ, ಟೇಸ್ಟಿಯಾಗಿರುತ್ತೆ. ಇಡ್ಲಿ ಸಾಂಬಾರು ನಮ್ಮ ಮಾವ ಹಿಂಗೂ ತಿನ್ಬೋದು ಅಂತ ನನಗೆ ಗೊತ್ತಿದ್ದಿಲ್ಲ. ಇಡ್ಲಿಯಾಗ ಸಾಂಬಾರು ಚಟ್ನಿ ಹಾಕಿ ತಿಂದು ಮುಸ್ರಿ ನೀರು ಕುಡ್ದಂಗೆ ಕುಡಿಯಾಕತ್ತ. ನಿಮ್ಗೆ ಹೆಂಗಿಂತ ಒಬ್ಬ ಬಕಸೂರ್ ಇರ್ತಾನೆ ನೋಡಿ, ಅವ್ನು ಟ್ಯಾಗ್ ಮಾಡ್ರಿ. ಬಸ್ರಿ ಹೆಂಗ್ಸ್ ಬಂದಂಗೆ ಗೊತ್ತಿಯಲ್ಲೋ. ನಂಗೆ ಆಗಲ್ಲಪ್ಪ, ಅಲ್ಲಿಂದ ರಾಯಚೂರು ಬಸ್ ಬಂದ. ನಾವು ಒಳಗೆ ಬಂದು ನೋಡಿದ್ರೆ ನಮ್ಮಣ್ಣ ಫುಲ್ ಡೀಪ್ ಆಗಿ ಅವ್ರ ಹುಡುಗಿ ಜೊತೆ ಮಾತಾಡಕತ್ತಾನೆ. ಈ ಕಣ್ಣಿಲಿ ಇನ್ನೇನು ನೋಡ್ಬೇಕು, ನಾನಂತ ಕಾಣೆ. ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ನಾವು ಖಾಲಿ ಕುಂತ್ ಫುಲ್ ಚಾರ್ಜ್ ಎಲ್ಲ ಖಾಲಿ ಆಗಿತ್ತು. ಹೆಂಗಪ್ಪ ಚಾರ್ಜ್ ಇಡೋದು ಭಾಳ ಯೋಚನೆ ಮಾಡಕತ್ತಿದ್ವಿ. ನಮ್ಮ ಬ್ರದರ್ ಒಂದು ಪ್ಲಾನ್ ಕೊಟ್ಟರು. ನಾನು ಡ್ರೈವರ್ ನನ್ನ ಮ್ಯಾಗ್ ಎತ್ತಿ ಕೆಳಗೆ ಇಳಿಸಿ ಹೆಂಗಾರ ಮಾಡಿ ಒಂದು ಚಾರ್ಜ್ ಇಡಕ್ಕೆ ನಾನು ರೆಡಿ ಮಾಡ್ತಾನೆ, ನೀವು ಚಾರ್ಜರ್ ತಗೊಂಬರ್ರಿ ಅಂತ. ಅಂತೂ ಇಂಥ ಚಾರ್ಜ್ ಇಡಕ್ಕೆ ಡ್ರೈವರ್ ಒಪ್ಕೊಂಡ್ಬಿಟ್ಟು ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಇಂತ ಒಬ್ಬರು ಇದೇ ಇರ್ತಾರೆ, ಅವ್ನಿಗೆ ಟ್ಯಾಗ್ ಮಾಡಿ. ಫೋನ್ ಏನೋ ಚಾರ್ಜ್ ಹಾಕಿ ಬಂದಾರ. ಹೋಗಿ ನೋಡಿ ಚಾರ್ಜ್ ಆಗಿಲ್ಲ. ಅದಕ್ಕೆ ಡ್ರೈವರ್ ಎಂತ ಮಾತಂದ್ರೆ ಗೊತ್ತಾ, ನೀವೇ ಕೇಳಿಸಿರಿ ಗೊತ್ತಾಗುತ್ತೆ. ಅಲ್ಲಿಂದ ಕಾಮಿಡಿ ಮಾಡ್ಕೊಂತ ನಾವು ಬಂದು ಸೀದಾ ರಾಯಚೂರಿಗೆ. ರಾಯಚೂರಲ್ಲಿ ಯಾವ ಬೆಳೆ ಫೇಮಸ್, ಯಾವ್ದಕ್ಕೆ ಫೇಮಸ್ ಅಂತ ಒಂದು ಕಮೆಂಟ್ ಮಾಡಿ ಗಾಯ್ಸ್. ಟೈಮ್ ನೋಡ್ರಿ 4 ಗಂಟೆ ಇತ್ತು. ಫುಲ್ ಲೋಟಸ್ ಇತ್ತು. ನಾವು ಊಟ ಮಾಡೋಣ ಅಂತ ಹೋದ್ರೆ ಮೆನುದಾಗ ಹಿಂದಿ ಇತ್ತು. ಮೆನುದಾಗಿರೋ ಹಿಂದಿ ನೋಡಿ ಹೆಂಗ್ ಓಡ್ ಬಂದ್ರಂತ ನೀವೇ ನೋಡಿ ಗಾಯ್ಸ್ ಎಲ್ಲರೂ. ಆಮೇಲೆ ನಮ್ಮ ಅಣ್ಣ ಹೆಂಗ್ ಹೇಳ್ತಾನೆ ನೀವೇ ಕೇಳಿಸ್ಕೊಳ್ಳಿ ಗಾಯ್ಸ್. ಮರ್ಯಾದೆ ಹೋಗ್ಬಾರ್ದು ಅಂತ ತಮ್ಮ, ಈ ವಿಡಿಯೋ ಮಾತ್ರ ಹಾಕ್ಬಾರ್ದಮ್ಮ ಅಂತ ಕೈ ಮುಗಿದ ನೋಡಿ ಗಾಯ್ಸ್. ಮಾತ್ರ ಹಾಕ್ಬೇಡ ಅಣ್ಣ, ಸಖತ್ ಆಕ್ಟಿಂಗ್ ಮಾಡ್ತಿದ್ವಿ ಕಣ. ಅಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಗೊತ್ತಾಗಬೇಕಾ? ನಾವು ಹೋಗ್ತಾ ಇರೋದು ಮಂತ್ರಾಲಯಕ್ಕೆ ಗಾಯ್ಸ್. ಅಲ್ಲಿಂದ ಮಂತ್ರಾಲಯ ಬಸ್ ಹತ್ಕೊಂಡು ನಾವು ಸೀದಾ ನಮ್ಮ ನಡೆ ಮಂತ್ರಾಲಯ ಕಡೆ ಅಂತ ಹೊರಟು. ನಾವು ಮಂತ್ರಾಲಯ ಮುಟ್ಟಿದ್ರೆ ನಮ್ಮ ಪರಿಸ್ಥಿತಿ ಹೆಂಗಾಗಿತ್ತಂದ್ರೆ ನೀವೇ ನೋಡಿ ಗಾಯ್ಸ್. ಹೆಂಗಿದವ್ರು ಹೆಂಗಾಗಿವ ಅಂದ್ರೆ ಯಾರು ಮಾತ್ರ ಬಸ್ನೇ ಮಾತ್ರ ಮಂತ್ರಾಲಯಕ್ಕೆ ಹೋಗಕ್ಕೆ ಹೋಗ್ಬೇಡಿ ಗಾಯ್ಸ್. ನೋಡಿ ಹೆಂಗಾಗಿದೀವಿ ಅಂತಂದು ಅಂತ ಎದ್ದು ಬಿದ್ದು ಏನೇನೋ ಮಾಡಿ ಮಂತ್ರಾಲಯ ಬಂದು ಮುಟ್ಟಿಬಿಡಿ ಗಾಯ್ಸ್. ಇವತ್ತಿನ ವಿಡಿಯೋ ಇಷ್ಟೇ. ಮತ್ತೆ ಸಿಗೋಣ. ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು, ಬಾಯ್. ಮಾಡಿ